ಕ್ಲಾಸ್ 8 ರ್ಯಾಷನಲ್ ನಂಬರ್ಸ್ ಇಂಟ್ರೊಡಕ್ಷನಲ್ಲಿ ನಾವೀಗಾಗಲೇ ಟೈಪ್ಸ್ ಆಫ್ ನಂಬರ್ಸ್ಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ವಿಡಿಯೋದಲ್ಲಿ ಪ್ರಾಪರ್ಟೀಸ್ ಆಫ್ ರ್ಯಾಷನಲ್ ನಂಬರ್ಸ್ನ ಫಸ್ಟ್ ಪ್ರಾಪರ್ಟಿ ಕ್ಲೋಸರ್ ಪ್ರಾಪರ್ಟಿಯ ಬಗ್ಗೆ ತಿಳ್ಕೊಳ್ಳೋಣ. ಈ ಕ್ಲೋಸರ್ ಪ್ರಾಪರ್ಟಿ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ಗೆ ಸ್ಯಾಟಿಸ್ಫೈ ಆಗುತ್ತೋ ಇಲ್ವೋ ಅನ್ನೋದನ್ನು ಎಕ್ಸಾಂಪಲ್ ಸಮೇತ ತಿಳ್ಕೊಳ್ತಾ ಹೋಗೋಣ. ಇದರಲ್ಲಿ ಫಸ್ಟ್ ಪ್ರಾಪರ್ಟಿ ಕ್ಲೋಸರ್ ಪ್ರಾಪರ್ಟಿ ಆಫ್ addition. For any two rational numbers a and b, a plus b is a rational number ಅಂತ ಹೇಳ್ತಾರೆ. ಅಂದರೆ ಎ ಮತ್ತು ಬಿ ಅನ್ನುವಂಥ ಎರಡು ರ್ಯಾಷನಲ್ ನಂಬರ್ನ ನೀವು ತಗೊಂಡು ಆ ಎರಡೂ ರ್ಯಾಷನಲ್ ನಂಬರ್ಗಳನ್ನು ನೋಡಿ ಏನು ಮಾಡಿದರೆ ಅಡಿಷನನ್ನು ಮಾಡಿದರೆ ಎ ಪ್ಲಸ್ ಬಿ ಅನ್ನು ಮಾಡಿದರೆ ಬರುವಂಥ ಆನ್ಸರ್ ಏನಾಗಿರುತ್ತೆ ಈಸ್ ಎ ರ್ಯಾಷನಲ್ ನಂಬರ್ ಆಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಎಕ್ಸಾಂಪಲ್ನ ತೊಗೊಳ್ತೀನಿ ನೋಡಿ. ಎ ಈಸ್ ಈಕ್ವಲ್ ಟು 1/5 ಅಂತ ತೊಗೊಳ್ತೀನಿ. ಬಿ ಈಸ್ ಈಕ್ವಲ್ ಟು 2/5 ಅಂತ ತೊಗೊಳ್ತೀನಿ. ನನಗೆ ಸುಲಭ ಆಗಲಿ ಅಂದರೆ ಸಾಲ್ವ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ನಾನು ಈಸಿ ಆಗಿರೋ ನಂಬರ್ಗಳನ್ನು ತೊಗೊಂಡಿನಿ. ನೋಡಿ, ಎ ಅನ್ನುವಂಥ ನಂಬರು 1/5 ಆಗಿದೆ. p/q ಫಾರ್ಮಲ್ ಇದೆ, ಹಾಗಾಗಿ ಇದೇನಾಗಿದೆ ರ್ಯಾಷನಲ್ ನಂಬರ್ ಆಗಿದೆ. 2/5 ಅನ್ನುವಂಥದ್ದು p/q ಫಾರ್ಮಲ್ ಇದೆ, ಇದೂ ಸಹ ಏನಾಗಿದೆ ರ್ಯಾಷನಲ್ ನಂಬರ್ ಆಗಿದೆ. ಈಗ ಏನು ಮಾಡೋಣ, ಎ ಪ್ಲಸ್ ಬಿ ಅನ್ನು ಮಾಡೋಣ. ಅಂದರೆ 2 ನಂಬರ್ಸನ್ನು ಏನು ಮಾಡೋಣ ಆ್ಯಡ್ ಮಾಡೋಣ. ಎ ಅಂದರೆ 1/5 ಪ್ಲಸ್ಸಿಗೆ ಪ್ಲಸ್ಸನ್ನು ಬರ್ಕೊಳ್ತೀನಿ. ಬಿ ಅಂದರೆ ಏನು 2/5 ಆಗಿದೆ. ನೋಡಿ, ಡಿನಾಮಿನೇಟರ್ ಸೇಮ್ ಇತ್ತು ಅಂದರೆ ನಾವು ಎಲ್ ಸಿ ಎಮ್ ತೆಗೆದು ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಡಿನಾಮಿನೇಟರ್ ಸೇಮ್ ಇದ್ದರೆ ಆ ನಂಬರ್ ಬರ್ತು ಮೇಲೆ ಆ್ಯಡ್ ಇದ್ದರೆ ಆ್ಯಡ್ ಮಾಡಬೇಕು, ಸಬ್ಟ್ರಾಕ್ಷನ್ ಇದ್ದರೆ ಸಬ್ಟ್ರಾಕ್ಷನ್ ಮಾಡಬೇಕಾಗುತ್ತೆ. 1ಗೆ 1 ಬರಿತೀನಿ, ಪ್ಲಸ್ಸಿಗೆ ಪ್ಲಸ್, 2ಗೆ 2 ಬರಿತೀನಿ. ನೋಡಿ, 1ಗೆ ಸೈನ್ ಏನಿಲ್ಲ ಅಂದರೆ ಪ್ಲಸ್ ಇದೆ, 2ಗೆ ಸೈನು ಪ್ಲಸ್ ಇದೆ. ಪ್ಲಸ್ಸು ಪ್ಲಸ್ಸು ಸೇಮ್ ಸೈನ್ ಇತ್ತು ಅಂದರೆ ಅಡಿಷನ್ನು. 1ಗೆ 2 ಅನ್ನು ಆ್ಯಡ್ ಮಾಡಿದರೆ 3 ಬರುತ್ತೆ. 2 ಬಿಗ್ಗರ್ ಆಗಿದೆ, ಬಿಗ್ಗರ್ ನಂಬರ್ ಸೈನ್ ಏನಿದೆ ಪ್ಲಸ್ ಇದೆ. ಪ್ಲಸ್ 3 ಡಿವೈಡೆಡ್ ಬೈ 5. ನೋಡಿ, 3/5 ಇದು ಯಾವ ಫಾರ್ಮಲ್ ಇದೆ p/q ಫಾರ್ಮಲ್ ಇದೆ. ಹಾಗಾದರೆ ಇದೇನಾಗಿದೆ ಬಿಲಾಂಗ್ಸ್ ಟು ರ್ಯಾಷನಲ್ ನಂಬರ್ಸ್ ಆಗಿದೆ. ಅಂದರೆ ಎ ಮತ್ತು ಬಿಗಳು ರ್ಯಾಷನಲ್ ನಂಬರ್ ಆಗಿದ್ದರೆ ಆ ಎರಡೂ ರ್ಯಾಷನಲ್ ನಂಬರ್ಗಳನ್ನು ಆ್ಯಡ್ ಮಾಡಿದರೆ ಬರುವಂಥ ಆನ್ಸರ್ ಎ ಪ್ಲಸ್ ಬಿನೂ ಏನಾಗಿರುತ್ತೆ ರ್ಯಾಷನಲ್ ನಂಬರ್ ಆಗಿರುತ್ತೆ. ದೇರ್ಫೋರ್ ರ್ಯಾಷನಲ್ ನಂಬರ್ಸ್ ಆರ್ ಕ್ಲೋಸ್ಡ್ ಅಂಡರ್ ಅಡಿಷನ್. ಅಂದರೆ ಕ್ಲೋಸರ್ ಪ್ರಾಪರ್ಟಿ ಆಫ್ ಅಡಿಷನ್ ಏನಾಗಿದೆ ಸ್ಯಾಟಿಸ್ಫೈ ಆಗಿರೋದ್ರಿಂದ ರ್ಯಾಷನಲ್ ನಂಬರ್ಸ್ ಆರ್ ಕ್ಲೋಸ್ಡ್ ಅಂಡರ್ ಅಡಿಷನ್ ಅಂತ ನಾವು ಹೇಳ್ಬಹುದು. ಕ್ಲೋಸರ್ ಪ್ರಾಪರ್ಟಿ ಆಫ್ ಸಬ್ಟ್ರಾಕ್ಷನ್. For any two rational numbers a and b, a minus b is a rational numbers. ನೋಡಿ, a and b ಅನ್ನುವಂಥ ನೀವು 2 ರ್ಯಾಷನಲ್ ನಂಬರನ್ನು ತಗೊಂಡು a ಮೈನಸ್ ಬಿ ಅನ್ನು ಮಾಡಿದರೆ ಬರುವಂಥ ಆನ್ಸರು ಏನಾಗಿರುತ್ತೆ ರ್ಯಾಷನಲ್ ನಂಬರ್ಸ್ ಆಗಿರುತ್ತೆ. ಓಕೆ, ಒಂದು ಎಕ್ಸಾಂಪಲ್ ತಗೊಳ್ಳೋಣ. a ಈಸ್ ಈಕ್ವಲ್ ಟು 1/5, b ಈಸ್ ಈಕ್ವಲ್ ಟು 2/5 ಅಂತ ತಗೊಳ್ತೀನಿ. ಓಕೆ, ಹೀಗೆ ಮಾಡೋಣ. ಎ ಮೈನಸ್ ಬಿ ಅನ್ನು ಮಾಡೋಣ. ಎ ಅಂದರೆ 1/5 ಅಂತ ತೊಗೊಂಡಿನಿ, ಮೈನಸ್ಸಿಗೆ ಮೈನಸ್, ಬಿ ಅಂದರೆ 2/5 ಅಂತ ತೊಗೊಂಡಿನಿ. ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಹೋಲ್ ಡಿವೈಡ್ ಬೈ 5 ಆಯಿತು. ನ್ಯೂಮರೇಟರಲ್ಲಿ 1 ಇದೆ, ಮೈನಸ್ಸಿಗೆ ಮೈನಸ್ ಬರಿತೀನಿ, 2 ಇದೆ, 2 ಅನ್ನು ಬರಿತೀನಿ. ಈಸ್ ಈಕ್ವಲ್ ಟು ನೋಡಿ, 1ಗೆ ಸೈನ್ ಏನೂ ಇಲ್ಲ ಅಂದರೆ ಪ್ಲಸ್ ಇದೆ, 2ಗೆ ಸೈನ್ ಮೈನಸ್ ಇದೆ. ಪ್ಲಸ್ಸು ಮೈನಸ್ಸು ಅಂದರೆ ಸಬ್ಟ್ರಾಕ್ಷನ್ನು. 2ಅಲ್ಲಿ 1ಅನ್ನು ಸಬ್ಟ್ರಾಕ್ಟ್ ಮಾಡಿದರೆ 1 ಬರುತ್ತೆ. 2 ಬಿಗ್ಗರ್ ಆಗಿರೋದ್ರಿಂದ 2ನ ಸೈನ್ ಏನಿದೆ ಮೈನಸ್ ಇದೆಯಲ್ಲ, ಮೈನಸ್ ಬರಿತೀನಿ. -1 ಡಿವೈಡ್ ಬೈ ಡಿನಾಮಿನೇಟರಲ್ಲಿ 5 ಇದೆ, 5 ಬರಿತೀನಿ. ಆನ್ಸರ್ ಏನು ಬಂತು ಎ ಮೈನಸ್ ಬಿ ಅನ್ನು ಮಾಡಿದರೆ -1/5 ಬಂತು. ಇದು p/q ಫಾರ್ಮಲ್ ಇದೆ. ಹಾಗಾಗಿ ಈ -1/5 ಅನ್ನೋದೇನಾಗಿದೆ ರ್ಯಾಷನಲ್ ನಂಬರ್ ಆಗಿದೆ. ಎ ಮತ್ತು ಬಿ ಅನ್ನುವಂಥ 2 ರ್ಯಾಷನಲ್ ನಂಬರ್ನ ತಗೊಂಡು ಎ ಮೈನಸ್ ಬಿ ಮಾಡಿದರೆ ಬರುವಂಥ ಆನ್ಸರು ಏನಾಗಿರುತ್ತೆ ರ್ಯಾಷನಲ್ ನಂಬರ್ ಆಗಿರುತ್ತೆ. ದೇರ್ಫೋರ್ ರ್ಯಾಷನಲ್ ನಂಬರ್ಸ್ ಆರ್ ಕ್ಲೋಸ್ಡ್ ಅಂಡರ್ ಸಬ್ಟ್ರಾಕ್ಷನ್ ಆಗಿರುತ್ತೆ. ನೋಡಿ, ನಾನಿಲ್ಲಿ ಎ ಮತ್ತು ಬಿ ನಂಬರ್ ಎ ಮತ್ತು ಬಿಗೆ 2 ನಂಬರ್ಸ್ಗಳನ್ನು ಅಂದರೆ 2 ರ್ಯಾಷನಲ್ ನಂಬರ್ಸ್ಗಳನ್ನು ತೊಗೊಂಡಿನಲ್ಲ, ಇದನ್ನು ಬೇರೆ ರ್ಯಾಷನಲ್ ನಂಬರ್ಗಳನ್ನು ತೊಗೊಂಡು ನೀವು ಸಾಲ್ವ್ ಮಾಡಿದರೆ ನಿಮಗೆ ಎ ಮೈನಸ್ ಬಿ ಮಾಡಿದರೆ ಬರುವಂಥ ಆನ್ಸರ್ ಏನಾಗಿರುತ್ತೆ ರ್ಯಾಷನಲ್ ನಂಬರೇ ಆಗಿರುತ್ತೆ.
closure property of multiplication for any two rational numbers a and b, a into b is a rational numbers. ನೋಡಿ ಏನು ಹೇಳ್ತಾರೆ ಅಂದರೆ a and b ಅನ್ನುವಂಥದ್ದು ಟೂ ರ್ಯಾಷನಲ್ ನಂಬರ್ಸ್ ಆಗಿದ್ರೆ a ಇಂಟು ಬಿ ಅಂದರೆ ಟೂ ರ್ಯಾಷನಲ್ ನಂಬರ್ಗಳನ್ನು ಮಲ್ಟಿಪ್ಲೈ ಮಾಡಿದರೆ ಬರುವಂಥ ಆನ್ಸರ್ ಏನಾಗಿರುತ್ತೆ, ರ್ಯಾಷನಲ್ ನಂಬರೇ ಆಗಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಎ ಅನ್ನು ನಾನು 1/5 ಅಂತ ತೊಗೊಳ್ತೀನಿ, ಬಿ ಅನ್ನು 2/5 ಅಂತ ತೊಗೊಳ್ತೀನಿ. ಎ ಇಂಟು ಬಿ ಮಾಡಿ ಅಂತ ಹೇಳಿದ್ದಾರಲ್ವ, ಎ ಇಂಟು ಬಿ ಅನ್ನು ಮಾಡ್ತೀನಿ. ಎ ಅಂದರೆ 1/5 ಇಂಟು ಬಿ ಅಂದರೆ 2/5. ನೋಡಿ ನಮಗೆ ಇಂಟು ಬಂದಾಗ ಟೂ ರ್ಯಾಷನಲ್ ನಂಬರ್ ಬಂದರೆ ನೀವು ಕ್ರಾಸ್ ಡಿವಿಷನ್ನ ಮಾಡ್ಬೋದು. 1 ಮತ್ತು 5 ಇದೆ, ಡಿವೈಡ್ ಆಗಲ್ಲ. 2 ಮತ್ತು 5 ಇದೆ, ಡಿವೈಡ್ ಆಗಲ್ಲ. ಡಿವೈಡ್ ಆಗಲ್ಲ ಅಂದ ತಕ್ಷಣ ನ್ಯೂಮರೇಟರ್ಗೆ ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಬೇಕು. ನೋಡಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರುತ್ತೆ. 1 2 2 ಡಿವೈಡ್ ಬೈ 5 5 25 ಬಂತು. ನೋಡಿ 2 ಡಿವೈಡ್ ಬೈ 25 ಇದು ಯಾವ ಫಾರ್ಮಲ್ಲಿದೆ, ಪಿ ಬೈ ಕ್ಯೂ ಫಾರ್ಮಲ್ಲಿದೆ. ಪಿ ಬೈ ಕ್ಯೂ ಫಾರ್ಮಲ್ಲಿದೆ ಅಂದರೆ ಇದೇನಾಯಿತು, ಬಿಲಾಂಗ್ಸ್ ಟು ರ್ಯಾಷನಲ್ ನಂಬರ್ ಆಗೋಯಿತು. ಎ ಮತ್ತು ಬಿ ಟೂ ರ್ಯಾಷನಲ್ ನಂಬರ್ ಆಗಿದೆ. ನಾನು ಎ ಇಂಟು ಬಿ ಅನ್ನು ಮಾಡಿದಾಗ ಬರುವಂಥ ಆನ್ಸರು ಏನಾಗಿದೆ, ರ್ಯಾಷನಲ್ ನಂಬರೇ ಆಗಿದೆ. ದೇರ್ಫೋರ್ ರ್ಯಾಷನಲ್ ನಂಬರ್ಸ್ ಆರ್ ಕ್ಲೋಸ್ಡ್ ಅಂಡರ್ ಮಲ್ಟಿಪ್ಲಿಕೇಶನ್ ಆಗಿರುತ್ತೆ. Closure property of division for any two rational numbers a and b, a divided by b is not a rational number. ಓಕೆ, ಏನು ಹೇಳ್ತಿದ್ದಾರೆ ಅಂದರೆ a and b ಆರ್ ಟೂ ರ್ಯಾಷನಲ್ ನಂಬರ್ಸ್ ಆಗಿದ್ದರೆ a ಡಿವೈಡ್ ಬೈ b ಈಸ್ ನಾಟ್ ಎ ರ್ಯಾಷನಲ್ ನಂಬರ್ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಎಕ್ಸಾಂಪಲ್ನ ತೊಗೊಂಡಿದ್ದು ನೋಡೋಣ, ಚೆಕ್ ಮಾಡೋಣ. ನೋಡಿ a ಈಸ್ ಈಕ್ವಲ್ ಟು 3 ಅಂತ ತೊಗೊಳ್ತಾ ಇದ್ದೀನಿ. 3 ಅನ್ನೋದು ರ್ಯಾಷನಲ್ ನಂಬರಾ? ಎಸ್, 3 ಅನ್ನೋದು ರ್ಯಾಷನಲ್ ನಂಬರ್. ಯಾಕೆ 3 ಅನ್ನು ನಾನು 3 ಡಿವೈಡ್ ಬೈ 1 ಅಂತ ಬರೀಬೋದು. ಪಿ ಬೈ ಕ್ಯೂ ಫಾರ್ಮಲ್ ಇದೆ. 3 ಮತ್ತು 1 ಏನಾಗಿದೆ, ಇಂಟೀಜರ್ಸ್ ಆಗಿದೆ. ಹಾಗಾದರೆ 3/1 ಅನ್ನೋದು ರ್ಯಾಷನಲ್ ನಂಬರ್ ಆಗಿದ್ರೆ 3/1 ಅನ್ನೋದನ್ನು ನಾನು 3 ಅಂತ ಬರಿಬೋದು. ಎ ಈಸ್ ಈಕ್ವಲ್ ಟು 3 ಆಯಿತು. ನೋಡಿ ಬಿ ಈಸ್ ಈಕ್ವಲ್ ಟು 0 ತೊಗೊಂಡಿನಿ. 0 ಅನ್ನೋದು ರ್ಯಾಷನಲ್ ನಂಬರಾ? ಎಸ್, ರ್ಯಾಷನಲ್ ನಂಬರ್. ಯಾಕೆ ಅಂದರೆ 0/1 ಅಂತ ಬರಿಬೋದು. ನೋಡಿ ಪಿ ಬೈ ಕ್ಯೂ ಫಾರ್ಮಲ್ ಇದೆ. 0/1 ಅಂದರೆ 0 ಆಗಿರುತ್ತೆ. ಬಿ ವ್ಯಾಲ್ಯೂ 0ನ ತಗೊಂಡಿನಿ. ಈಗ ಏನು ಮಾಡೋಣ, ಎ ಡಿವೈಡ್ ಬೈ ಬಿ ಅನ್ನು ಮಾಡೋಣ. ಎ ಡಿವೈಡ್ ಬೈ ಬಿ ಇದನ್ನು ಯಾವ ರೀತಿಯಾಗಿ ಬರಿಬೋದು, ಎ ಬೈ ಬಿ ಅಂತ ಬರಿಬೋದು. ಎ ವ್ಯಾಲ್ಯೂ ಎಷ್ಟನ್ನು ತೊಗೊಂಡಿನಿ, 3 ಅಂತ ತೊಗೊಂಡಿನಿ. ಡಿವೈಡ್ ಬೈ ಬಿ ವ್ಯಾಲ್ಯೂಯನ್ನು ಎಷ್ಟು ತೊಗೊಂಡಿನಿ, 0 ತೊಗೊಂಡಿನಿ. ನೋಡಿ 3 ಡಿವೈಡ್ ಬೈ 0 ಬಂತು. 3 ಡಿವೈಡ್ ಬೈ 0 ಪಿ ಬೈ ಕ್ಯೂ ಫಾರ್ಮಲ್ಲಿ ಇದೆ. ಆದರೆ ರ್ಯಾಷನಲ್ ನಂಬರ್ ಆಗಬೇಕು ಅಂದರೆ ಡಿನಾಮಿನೇಟ್ರಲ್ಲಿ 0 ಬರಬಾರ್ದು ಅಂತ ಹೇಳಿವಿ. ಗೊತ್ತಾಗ್ತಿದೆ ಅಲ್ವಾ? ನಾವು ರ್ಯಾಷನಲ್ ನಂಬರು ಪಿ ಬೈ ಕ್ಯೂ ಫಾರ್ಮಲ್ ಇರಬೇಕು. ಪಿ ಆ್ಯಂಡ್ ಕ್ಯೂ ಆರ್ ಏನಾಗಿರಬೇಕು, ಇಂಟೀಜರ್ಸ್ ಆಗಿರಬೇಕು. ಜೊತೆಯಲ್ಲಿ ಕ್ಯೂ ಈಸ್ ನಾಟ್ ಈಕ್ವಲ್ ಟು 0 ಅಂತ ಹೇಳಿವಿ. ಆದರೆ ಇದೇನಾಯಿತು, ಕ್ಯೂ ಅನ್ನುವಂಥದ್ದು 0 ಆಗಿದೆ. ಕ್ಯೂ ಅಂಥದ್ದು 0 ಆಗಿದೆ ಅಂದರೆ 3/0 ಈಸ್ ನಾಟ್ ಬಿಲಾಂಗ್ಸ್ ಟು ರ್ಯಾಷನಲ್ ನಂಬರ್ ಆಗೋಯಿತು. ಗೊತ್ತಾಯ್ತಾ? ಎ ವ್ಯಾಲ್ಯೂ 3 ತೊಗೊಂಡು ಬಿ ವ್ಯಾಲ್ಯೂ 0 ತೊಗೊಂಡ್ರೆ ಎ ಡಿವೈಡ್ ಬೈ ಬಿ ಮಾಡಿದರೆ 3/0 ಬಂತು. 3/0 ಅನ್ನುವಂಥದ್ದು ರ್ಯಾಷನಲ್ ನಂಬರ್ ಆಗಿರೋದಿಲ್ಲ. ಹಾಗಾಗಿ ಅಂತ ಹೇಳ್ತೀವಿ, ದೇರ್ಫೋರ್ ರ್ಯಾಷನಲ್ ನಂಬರ್ಸ್ ಆರ್ ನಾಟ್ ಕ್ಲೋಸ್ಡ್ ಅಂಡರ್ ಡಿವಿಷನ್ ಅಂತ ಹೇಳ್ತೀವಿ. ಕ್ಲೋಸ್ಡ್ ಅಂಡರ್ ಡಿವಿಷನ್ ಆಗೋದಿಲ್ಲ ಯಾವುದು, ರ್ಯಾಷನಲ್ ನಂಬರು. ಗೊತ್ತಾಯ್ತಾ? ಕ್ಲೋಸರ್ ಪ್ರಾಪರ್ಟಿ ಆಫ್ ಡಿವಿಷನ್ ಇದೆಯಲ್ಲ, ಕ್ಲೋಸರ್ ಪ್ರಾಪರ್ಟಿ ಆಫ್ ಡಿವಿಷನ್ ಇದು ಸ್ಯಾಟಿಸ್ಫೈ ಆಗೋದಿಲ್ಲ. ಆದರೆ ನೀವು ಬೇರೆ ಎಕ್ಸಾಂಪಲ್ನ ತೊಗೊಂಡ್ರೆ ಇದು ಸ್ಯಾಟಿಸ್ಫೈ ಆಗ್ಬೋದು. ಆದರೆ ಸ್ಪೆಷಲಿ ನೀವು ಬಿ ಅನ್ನು 0 ಅಂತ ತೊಗೊಂಡ್ರೆ ಇದು ಸ್ಯಾಟಿಸ್ಫೈ ಆಗೋದಿಲ್ಲ. ಒಂದಕ್ಕೆ ಇದು ಸ್ಯಾಟಿಸ್ಫೈ ಆಗಲಿಲ್ಲ ಅಂದ ತಕ್ಷಣ ನಾವೇನು ಹೇಳ್ತೀವಿ, ರ್ಯಾಷನಲ್ ನಂಬರ್ಸ್ ಆರ್ ನಾಟ್ ಕ್ಲೋಸ್ಡ್ ಅಂಡರ್ ಡಿವಿಷನ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ನೀವು ಕ್ಲೋಸರ್ ಪ್ರಾಪರ್ಟಿ ಆಫ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನನ್ನು ತಿಳ್ಕೊಳ್ಳಿ.